ಟಿಕೆಟ್ ಕೊಡೋದಿದ್ರೆ ಬಂಡಾಯ ಅಂತ ಯೋಗೇಶ್ವರ್ ಹೇಳಿದ್ದಾರೆ. ಸೊ ಹಾಗಾಗಿ ಯಾವ ಪಕ್ಷದಿಂದ ನಿಂತರೂ ಅವ್ರಿಗೇನು ಇದಿಲ್ಲ. ಸೊ ಯಾವುದಾದ್ರೂ ನಿಲ್ತಾರೆ, ಬಂಡಾಯನೇ ನಿಲ್ತೀನಿ ಅನ್ನೋರಿಗೆ ಇನ್ನೇನು. ಟಿಕೆಟ್ ಕೊಡೋದಿದ್ರೆ ಬಂಡಾಯ ಸ್ಪರ್ಧೆ ಅಂತ ಯೋಗೇಶ್ವರ್ ಹೇಳಿದ್ದಾರೆ. CPYಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ ಈಗ ಬಿಜೆಪಿಯಲ್ಲಿನೇ ಎರಡು ಬಣ ಕಾಣಿಸ್ಕೊಳ್ತಾ ಇದೆ. ಯಾಕೆ? ಬಿಜೆಪಿ ಉಪಚುನಾವಣೆ ಸಮಿತಿಯಿಂದ CPYಗೆ ಟಿಕೆಟ್ ಕೊಡುವಂತೆ ಶಿಫಾರಸು ಬಂದಿತ್ತು. ಜುಲೈ 19ರಂದು ವಿಜಯೇಂದ್ರಗೆ ವರದಿಯನ್ನು ಡಾಕ್ಟರ್ ಅಶ್ವಥ್ ನಾರಾಯಣ್ ಸಮಿತಿ ನೀಡಿದೆ. ಅಭ್ಯರ್ಥಿ ಆಯ್ಕೆಗೆ ರಚಿಸಿದ್ದ ಸಮಿತಿಯ ವರದಿಯ ಬಗ್ಗೆ ಗೊತ್ತಿಲ್ಲ ಅಂತ ವಿಜಯೇಂದ್ರ ಅವರು ಹೇಳಿದರು. ಯಾಕೆ? ಕುಮಾರಸ್ವಾಮಿ ಜೊತೆಗೆ ಮತ್ತೊಂದು ವಿರಸಕ್ಕೆ ಹಿಂಜರಿದ್ರ? ಉಪಚುನಾವಣೆ ಸಮಿತಿಯ ವರದಿ ಶಿಫಾರಸು ಗಾಳಿಗೆ ತೋರಿದ್ರ? ಹಾಗಾಗಿ ಹೈಕಮಾಂಡ್ ಅಂಗಳಕ್ಕೆ ಟಿಕೆಟ್ ಹೊಣೆಯ ವರ್ಗಾವಣೆಯನ್ನ ಹಾಕಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಮೈಗೆ ಎಣ್ಣೆ ಹಚ್ಕೊಂಡ ರೀತಿಯಲ್ಲಿ ಕೈಗೆ ಎಣ್ಣೆ ಹಚ್ಚಿ ಸುಮ್ಮನೆ ಜಾರ್ಕೊಳಕ್ಕೆ ನೋಡ್ತಾ ಇದ್ದಾರೆ. ಇವೆಲ್ಲ ಬೆಳವಣಿಗೆಗಳು ಈಗ ಬಿಜೆಪಿಯಲ್ಲಿ ಆಗ್ತಾ ಇದೆ. ಅವ್ರು JDS ಇಂದ ಸ್ಪರ್ಧೆ ಮಾಡ್ತಾರೋ, ಬಿಜೆಪಿಯಿಂದ ಬರ್ತಾರೋ, ಬಂಡಾಯ ಹೇಳ್ತಾರೋ, ಕಾಂಗ್ರೆಸ್ಸಿಗಂತೂ ಹೋಗಲ್ಲ ಅಂತ ಅವ್ರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನಾವೇನು ಅವ್ರಿಗೆ ಆಫರೇ ಕೊಟ್ಟಿಲ್ಲ, ಅವು ಬಿಜೆಪಿ JDS ಏನು ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿ. ಬಟ್ ಆ ಭಾಗದಲ್ಲಿರೋರು DK ಸುರೇಶ್ ಅವರಿಗೆ ಸ್ಪರ್ಧೆ ಮಾಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬಟ್ ಅವರು ಸ್ಪರ್ಧೆ ಮಾಡುವಂಥ ಮನಸ್ಥಿತಿಯಲ್ಲಿ ಅವರು ಇಲ್ಲ, ಸದ್ಯಕ್ಕೆ ಬೇಡ ಅಂತ ದೂರ ಉಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ ಅನ್ನೋದು ಮುಖ್ಯ. ನನ್ನ ಸಹೋದ್ಯೋಗಿಗ ಪೊಲಿಟಿಕಲ್ ಬ್ಯೂರೋದಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಬಂಡಾಯವಾಗಿರಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳುವಂಥ ಯೋಗೇಶ್ವರ್ ಅವರಿಗೆ JDS ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿ ಅಂತಂದರೆ ಬಿಟ್ಬಿಡ್ತಾರಾ ಅನ್ನುವಂಥದ್ದು ಒಂದು ಕಡೆಗೆ ಬರುತ್ತೆ. ಆದರೆ ಇದೆಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಬಿಜೆಪಿಗೆ ಅಲ್ಲಿ ಜೊತೆಗೆ ನಿಂತ್ಕೋಬೇಕಾ, ಕುಮಾರಸ್ವಾಮಿ ಜೊತೆಗೆ ನಿಂತ್ಕೊಳ್ಬೇಕಾ, ಅವ್ರನ್ನ ಕೇಳಬೇಕಾ, ಇವ್ರನ್ನ ಕೇಳಬೇಕಾ, ಬೇಡವೇ ಬೇಡ ಅಂತ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಹೈಕಮಾಂಡ್ ಮೇಲೆ ಹಾಕಿ ಕೂತ್ಬಿಟ್ಟಿದಾರಾ ಏನು ಕತೆ? ಅರುಣ್, ಇನ್ನೂ ಕೂಡ ಅಧಿಸೂಚನೆ ಬಂದಿಲ್ಲ. ಈಗಿಂದಲೇ ಚನ್ನಪಟ್ಟಣದ ಉಪಚುನಾವಣೆಯ ಕಾವು, ಅದರ ಪರಿಣಾಮ ಎರಡು BJP ಮತ್ತು JDS ಎರಡು ಪಕ್ಷಗಳ ಮೇಲೆ ಬೀರ್ತಾ ಇರುವಂಥದ್ದು. ಈಗಾಗಲೇ CP ಯೋಗೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ, NDAಯಿಂದ ಟಿಕೆಟ್ ಕೊಡಬೇಕು, ನಾನೇ ಪ್ರಬಲ ಆಕಾಂಕ್ಷಿ, ಟಿಕೆಟ್ ಕೊಡದಿದ್ದರೆ ಪಕ್ಷೇತರ ಸ್ಪರ್ಧೆ ಮಾಡ್ತೇನೆ, ಮತ್ತೆ ಗೆದ್ದು NDA ಭಾಗ ಆಗ್ತೇನೆ ಅನ್ನುವಂಥ ಸ್ಪಷ್ಟ ನುಡಿಯನ್ನು ಹೇಳಿದ್ದಾರೆ. ಕಾಂಗ್ರೆಸ್ಸಿಂದ ಆಫರ್ ಬಂದಿಲ್ಲ, ಯಾರೂ ಸಂಪರ್ಕ ಮಾಡಿಲ್ಲ, ಕಾಂಗ್ರೆಸ್ ಹೋಗುವ ಆಲೋಚನೆ ಕೂಡ ಮಾಡಿಲ್ಲ, ಬಂಡಾಯ ಸ್ಪರ್ಧೆ ಮಾಡ್ತೇನೆ ಟಿಕೆಟ್ ಸಿಗದೇ ಇದ್ರೆ ಅನ್ನುವಂಥದ್ದು. ಜೊತೆಗೆ ಕುಮಾರಸ್ವಾಮಿ ಅವರು ಮನಸ್ಸು ಬದಲಾಯಿಸಿ ಟಿಕೆಟ್ ಕೊಡೋ ವಿಶ್ವಾಸ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಸದ್ಯಕ್ಕೆ ಅಲ್ಲಿ ಟ್ರೆಂಡು CP ಯೋಗೇಶ್ವರ್ ಪರನೇ ಇದೆ ಅಂತಲೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಈ ಮಧ್ಯೆ BJPಯಿಂದ ನೇಮಕ ಆದಂತಹ, ರಚನೆಯಾದಂತಹ ಅಶ್ವಥ್ ನಾರಾಯಣ ಅವರ ನೇತೃತ್ವದ ಉಪಚುನಾವಣೆ ಸಮಿತಿ ಏನಿದೆ, ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ಅಭಿಪ್ರಾಯ ಸಂಗ್ರಹ ಮಾಡಿ CP ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಅಲ್ಲಿ ಅಭಿಪ್ರಾಯ ಬಂದಿದೆ. ಹಾಗಾಗಿ ಅವರಿಗೆ ಟಿಕೆಟ್ ಕೊಡೋದು ಸೂಕ್ತ ಅನ್ನುವಂಥ ಶಿಫಾರಸನ್ನು ಕಳೆದ ಜುಲೈ 19ನೇ ತಾರೀಕು ವಿಜೇಂದ್ರ ಅವರಿಗೆ ವರದಿ ರೂಪದಲ್ಲಿ ಕೊಟ್ಟಿತ್ತು. ಆದರೆ ನಿನ್ನೆ ನಾವು ವಿಜೇಂದ್ರ ಅವರಿಗೆ ಅದರ ಬಗ್ಗೆ ಕೇಳಿದಾಗ ಸರಿಯಾಗಿ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಅವ್ರಿಗೆ ಏನು ಆತಂಕ ಅಂದರೆ, ಈಗಾಗಲೇ ಪಾದಯಾತ್ರೆ ವಿಚಾರದಲ್ಲಿ HDK ಜೊತೆ ವಿರಸ ಆಗಿದೆ, ಹೈಕಮಾಂಡ್ ಮಟ್ಟಕ್ಕೂ ಕೂಡ ಅದು ಹೋಗಿತ್ತು. ಈಗ ಚನ್ನಪಟ್ಟಣ ವಿಚಾರವಾಗಿ ನಾನು ತಲೆ ಹಾಕೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಧೋರಣೆಯನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಹಾಗಾಗಿ ಒಂದು ಬಣ ಯೋಗೇಶ್ವರ್ಗೆ ಟಿಕೆಟ್ ಕೊಡಿ ಅಂತ BJPಯಲ್ಲಿ ವಾದ ಮಾಡ್ತಿದ್ದಾರೆ. ಇಲ್ಲಿ ವಿಜೇಂದ್ರ ಅವರು ತಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನುವಂಥ ಧೋರಣೆಯಲ್ಲಿ ಇದ್ದಾರೆ. ಈ ಮಧ್ಯೆ ಯೋಗೇಶ್ವರ್ ಅವರು ಡೆಲ್ಲಿಗೂ ಕೂಡ ಹೋಗಿದ್ದಾರೆ. ಈಗಾಗಲೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮತ್ತು BL ಸಂತೋಷ್ ಅವ್ರ ಜೊತೆ ಕೂಡ ಅವರು ಚರ್ಚೆ ಮಾಡ್ತಿದ್ದಾರೆ. ಸದ್ಯಕ್ಕೆ HD ಕುಮಾರಸ್ವಾಮಿ ಅವರು ತಮ್ಮ ಕ್ಷೇತ್ರವನ್ನು ತಾವೇ ಉಳಿಸ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಸರತ್ತನ್ನು ಮುಂದುವರಿಸ್ತಾ ಇದ್ದಾರೆ. ಅವರು ಹೈಕಮಾಂಡ್ ಜೊತೆ ನೇರ ಚರ್ಚೆ ಮಾಡಿ, ನೇರ ಮಾತುಕತೆ ಮಾಡಿ ಈ ಸಂಬಂಧ ನಿರ್ಣಯಕ್ಕೆ ಬರ್ತಾರೆ. ಆದರೆ ಇದು ಒಂದು ರೀತಿಯಲ್ಲಿ ಈಗ ಸದ್ಯದ ಪರಿಸ್ಥಿತಿ ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಅನ್ನುವಂಥದ್ದಾಗಿದೆ. ಅಧಿಸೂಚನೆ ಬಂದ ನಂತರ HD ಕುಮಾರಸ್ವಾಮಿ ಮತ್ತು ಹೈಕಮಾಂಡ್ ನಾಯಕರು ಒಟ್ಟಿಗೂಡಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಕೂಡ ಕಾದು ನೋಡಬೇಕು. ಆ ತೀರ್ಮಾನ ಏನಿರುತ್ತೆ ಅನ್ನೋದ್ರ ಮೇಲೆ CP ಯೋಗೇಶ್ವರ್ ನಡೆ ಏನಿರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಸೂದ್, ವಾಪಸ್ ಬರ್ತೇನೆ ನಿಮ್ಮ ಹತ್ರ. ಸೊ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಈಗ ಸದ್ಯಕ್ಕೆ ಹೈಕಮಾಂಡ್ ಅಂಗಳಕ್ಕೆ ತಲುಪ್ದಂಗಿದೆ. ಕುಮಾರಸ್ವಾಮಿ ಅವರು ಕೂಡ ದಾಳ ಉರುಳಿಸಿದ್ದಾರೆ. BJPಯಲ್ಲೂ ಒಂದಿಷ್ಟು ನಾಯಕರು ಯೋಗೇಶ್ವರ್ ಪರವಾಗಿಯೇ ಇದ್ದಾರೆ. ಏನಾಗುತ್ತೆ ವೇಟ್ ಮಾಡಬೇಕು.